ಬೆಳಗಾವಿ ತಾಲೂಕಿನ ನಂದಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗೇನಟ್ಟಿ ಗ್ರಾಮದ ಶ್ರೀ ಯಲ್ಲಮ್ಮಾದೇವಿ ಭಕ್ತರು ಪ್ರತಿ ವರ್ಷದಂತೆ ಈ ವರ್ಷವೂ ಸವದತ್ತಿ ಯಲ್ಲಮ್ಮ ಗುಡ್ಡಕ್ಕೆ ತೆರಳಿದ್ರು. ಗುಡ್ಡದ ಮೇಲೆ ಕುಡಿಯುವ ನೀರಿನ ಕೊರತೆ ಉಂಟಾಗಬಾರದೆಂಬ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಪಂಚ ಕಮಿಟಿಯವರು ಸಹಮತಿಯೊಂದಿಗೆ ಗ್ರಾಮದ ವತಿಯಿಂದ ನೀರಿನ ಟ್ಯಾಂಕರ್ ಕಳುಹಿಸಲಾಗಿತ್ತು. ಆದರೆ ಮಧ್ಯರಾತ್ರಿ 1 ರಿಂದ 1:30 ಗಂಟೆಯ ವೇಳೆಯಲ್ಲಿ ಆ ಟ್ಯಾಂಕರ್ ಅನ್ನು ಅಚಾನಕ್ ಆಗಿ ನಾಗೇನಟ್ಟಿ ಗ್ರಾಮಕ್ಕೆ ಹಿಂತಿರುಗಿಸಲಾಗಿತ್ತು. ಇದರಿಂದ ಭಕ್ತರಲ್ಲಿ ಆಕ್ರೋಶ ಉಂಟಾಯಿತು. ಟ್ಯಾಂಕರ್ ಹಿಂತಿರುಗಿಸಿದ ಕಾರಣವನ್ನ ಕೇಳಲು ಭಕ್ತರು ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣೆಗೆ ತೆರಳಿ ಮುತ್ತಿಗೆ ಹಾಕಿದರು. ಈ ಕುರಿತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾರಾಯಣ್ ಹಾಗೂ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷ ಧನಂಜಯ್ ಜಾಧವ್ ಅವರು ಯಾರೋ ರಾಜಕೀಯ ಒತ್ತಡದ ಮೂಲಕ ದೂರು ನೀಡಿಸಿ ಭಕ್ತರಿಗೆ ತೊಂದರೆ ನೀಡಲು ಯತ್ನಿಸಲಾಗಿದೆ ಎಂದು ಆರೋಪಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐವರು ಯಾವುದೇ ದೂರು ದಾಖಲಿಸಿಲ್ಲ, ತಪ್ಪಿದ್ದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ಈ ಘಟನೆ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆ ಹಾಗೂ ಯಲ್ಲಮ್ಮ ಗುಡ್ಡ ಪ್ರದೇಶದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ನಂತರ ನಾಗೇನಟ್ಟಿ ಗ್ರಾಮದ ರೇಣುಕಾ ಭಕ್ತರು ಮತ್ತೆ ಯಲ್ಲಮ್ಮ ಗುಡ್ಡದ ಕಡೆಗೆ ಪ್ರಯಾಣ ಮುಂದುವರೆಸಿದರು. ನಾಗೇನಟ್ಟಿ ಊರಿನ ಎಲ್ಲ ರೇಣುಕಾದೇವಿ ಭಕ್ತರು ಇಲ್ಲಿ ಬಂದಿದ್ದಾರೆ. 2-3 ದಿವಸ ಮುಂಚೆ ಎಲ್ಲರೂ ಯಲ್ಲಮ್ಮ ಜಾತ್ರೆಗೆ ಇಡೀ ಊರು ಜನ ಹೋಗ್ಬೇಕಂತ ಹೇಳಿ ನಿರ್ಣಯ ಆಗಿದ್ದು. ಬಟ್ ಯಲ್ಲಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಹೋದ ನಂತರ ಕುಡಿಯೋದು ನೀರದ ಸಮಸ್ಯೆ ಆಗತ್ತೆ. ಆ ಸಮಸ್ಯೆ ಗಮನಕ್ಕೆ ಬಂದ ನಂತರ ಊರಿನ ಎಲ್ಲ ಹಿರಿಯರು, ಪಂಚರು, ಸದಸ್ಯರು ಸೇರಿ ಸಂಬಂಧಪಟ್ಟದ PDOಗೆ ಮಾತಾಡಿ ನಾವು ಈ ವಾಟರ್ ಟ್ಯಾಂಕ್ ಊರು ಜನರಿಗೆ ನೀರಿನ ಸಲುವಾಗಿ ತಗೊಂಡು ಹೋಗ್ತೇವೆ ಯಲ್ಲಮ್ಮ ದೇವಸ್ಥಾನ ಕೂಡಲೇ ಅವರು ಒಪ್ಪಿಗೆ ಕೊಟ್ಟಿದ್ದ ನಂತರ 1 ದಿವಸ ಬಿಟ್ಟು PDO ಇಲ್ಲಿ ಬಂದು ತಕರಾರು ಮಾಡಿದ ನಂತರ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಕೆಲವು ಜನರಿಗೆ ಫೋನ್ ಹಚ್ಚಿ 1 ತಾಸು ಒಳಗೆ ಇಲ್ಲಿ ಟ್ಯಾಂಕರ್ ಬಂದಿಲ್ಲ, ನಾನು ಒಳಗಾಗ್ತೀವಿ, ಈ ಥರ ಭಾಷೆ ಅವರು ಬಳಸ್ತಾರೆ. ಅದಕ್ಕೆ ಖಂಡಿಸಿ ನಾವು ಯಲ್ಲಮ್ಮ ದೇವಸ್ಥಾನದಿಂದ ನೇರವಾಗಿ ಭಕ್ತರು ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಇಡೀ ಊರಿಗೆ ನೀವು ಒಳಗೆ ಹಾಕೋರೇನೋ ಕೇಳಲಿಕ್ಕೆ ಬಂದಿದ್ದಾರೆ. ಯಾಕೆ ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಕೇಳಲಿಕ್ಕೆ ಬಂದಿದ್ದಾರೆ. ಸಂಬಂಧಪಟ್ಟದ ಅಧಿಕಾರಿ ಯಾವ ಪ್ರೆಷರ್ದಲ್ಲಿ ಈ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಈ ಊರ ಜನರಿಗೆ ಅನುಕೂಲ ಆಗಬೇಕಂದ್ರೆ ನೀರಿನ ಟ್ಯಾಂಕ್ ಅನುಮತಿ ಕೊಟ್ಟನಾಗ ತಗೊಂಡೋಗಿದ್ದು ಟ್ಯಾಂಕ್ ಮತ್ತೆ ಬಂದು ಯಾಕೆ ಕಂಪ್ಲೇಂಟ್ ಕೊಟ್ಟರು. ಇದು ನಾವು ಖಂಡಿಸ್ತೇವೆ ಮತ್ತು ಸಂಬಂಧಪಟ್ಟ PDOಗೆ ಕ್ರಮ ಆಗಬೇಕು, ಅವ್ರು ಸಸ್ಪೆಂಡ್ ಆಗಬೇಕಂತ ನಮ್ಮದು ಬೇಡಿಕೆ ಇದೆ. ನಾಗೇನಟ್ಟಿ ಪಂಚಾಯತಿ ನಾಗೇನಟ್ಟಿ ಗ್ರಾಮ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಆಗಲಿಕ್ಕೆ ಬಂದಿದ್ದೀವಿ. PDO ಸರ್ ಇಂದಿರಾ ಗಾಂಧಿಗೆ